ಇಡೀ ಪೊಲೀಸ್ ವ್ಯವಸ್ಥೆ ತಲೆ ತಗ್ಗಿಸುವಂಥ ಘಟನೆ. ಯಾಕಂದರೆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿದ್ದರಲ್ಲ ಸಜಾ ಕೈದಿಗಳು 3 ಜನ. ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ಯಾವ ರೀತಿ ಅವರು ಜೈಲಿನ ಬ್ಯಾರಕ್ನ ಕಂಬಿ ಕತ್ತರಿಸಿ ಅವರು ಗೋಡೆ ಜಿಗಿದು ಹೋಗ್ತಾರೆ ನೋಡಿ. ಜೈಲಿನ ಬ್ಯಾರಕ್ನ ಕಂಬಿ ಕತ್ತರಿಸೋದು, ಅಲ್ಲಿ ತನಕ ಪೊಲೀಸರು ಏನು ಮಾಡ್ತಿರ್ಬೋದು ಯೋಚನೆ ಮಾಡಿ. ಅವ್ರಿಗೆ ಈ ಕತ್ತರಿಸ್ಲಿಕ್ಕೆ ಬೇಕಾದಂಥ ಸಾಮಾನು ಸರಂಜಾಮುಗಳು ಸಿಕ್ಕಿದ್ದು ಹೆಂಗೆ? ಗೋಡೆಯಿಂದ ನೆಗೆದು ಆರಾಮಾಗಿ ಹೋಗ್ತಾರೆ. ನಾವು ತೋರಿಸ್ತೀವಿ. ರಸ್ತೆಯಲ್ಲಿ ಆರಾಮಾಗಿ ನಡೆದು ಹೋಗಿ ನೋಡಿ. ಹೊರಟ್ರು. ಇದು ಎಷ್ಟರ ಮಟ್ಟಿಗೆ ಕಾನೂನಿನ ಭಯ ಇದೆ, ಪೊಲೀಸರು ಭಯ ಇದೆ ನೋಡಿ. ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿಕೊಡಲಾಗಿದೆ, ಅದರಲ್ಲಿ ಡೌಟೇ ಇಲ್ಲ. ಈ ರೀತಿ ಏನಾದ್ರೂ ದೊಡ್ಡ ಗೋಡೆಯನ್ನು ಕಡೆಯಪ್ಪ ನಾನು ಬಂದೆ ಅಂತ ಇನ್ನೊಬ್ಬನಿಗೆ ಹೇಳ್ತಾ ಇದ್ದಾನೆ. ಅವನು ಆರಾಮಾಗಿ ಹೋಗ್ತಾ ಇದ್ದಾರೆ ನೋಡಿ, ಏನು ಭಯ ಇಲ್ಲ. ನೋಡಿ ಕಂಬಿ ಕಟ್ ಮಾಡಿರುವಂಥ ವಿಜುವಲ್ ಇದು. ಆ ಕಂಬಿ ಗಾತ್ರ ನೋಡಿ ಹೆಂಗಿದೆ ಅಂತ. ಅಂಥ ದಪ್ಪನೆಯ ಕಂಬಿನ್ನೇ ಇವ್ರು ಕತ್ತರಿಸ್ತಾರೆ ಅಂತಂದರೆ ಕತ್ತರಿಸ್ಲಿಕ್ಕೆ ಏನಾದರೂ ಬೇಕಲ್ಲ ಸರಂಜಾಮುಗಳು, ಸಾಮಾನು ಸರಂಜಾಮು. ಎಲ್ಲಿ ಸಿಕ್ಕು ಇವೆಲ್ಲ? ಏನು ತೀರಾ ಶಬ್ದ ಬರ್ತಿರ್ಲಿಲ್ವಾ? ಪೊಲೀಸರಿಗೆ ಇದು ಯಾವುದೂ ಕೂಡ ಗೊತ್ತಾಗಲೇ ಇಲ್ವಾ? ಕೇಳಿಸ್ಲೇ ಇಲ್ವೇ ಅವರಿಗೆ? ಅಥವಾ ಪೊಲೀಸರೇ ಏನಾದರೂ ಶಾಮೀಲಾಗಿದ್ದಾರಾ? ಈ ರೀತಿ ಕಂಬಿ ಕತ್ತರಿಸ್ತಾರೆ, ಅದಾದ ಮೇಲೆ ಗೋಡೆ ಹಾರ್ತಾರೆ, ಅಲ್ಲಿಂದ ಪರಾರಿ ಆಗ್ತಾರೆ. ಆರಾಮಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗಿ ನಂತರ ಕಾರ್ ಹತ್ತಾರೆ. ಬೆಳಗ್ಗೆನೆ ಗುಂಡಿನ ಸದ್ದು ಕೇಳಿದೆ. ಕಾರಣ ಏನಪ್ಪಾ ಅಂದ್ರೆ ಜೈಲಿನಿಂದ ಎಸ್ಕೇಪ್ ಆದಂತ ಒಬ್ಬ ಕೈದಿ ಸಿಕ್ಕ, ಅವನ ಕಾಲಿಗೆ ಗುಂಡೇಟು ಬಿತ್ತು. ಸಂತೋಷ್ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿಸುವ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡ್ದ ಅನ್ನೋ ಆರೋಪ ಅತ್ಯಂತ ಸಹಜವಾದಂಥ ಆರೋಪಗಳೇ. ಇವನಿಗಿದು ಬೇಕಾದದ್ದೇ. ಕಾಲಿಗೆ ಗುಂಡು ಹೊಡೆದು ಇವನನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಅವನು ತೋರಿಸ್ತಾ ಇದ್ದೀವಿ ಆ ದೃಶ್ಯಗಳನ್ನು. ಒಂದು ಕಡೆಗೆ ಆರಾಮಾಗಿ ಎಸ್ಕೇಪ್ ಆಗಿ ಹೋಗ್ತಿರೋದು, ಇನ್ನೊಂದು ಕಡೆಗೆ ಕಾಲಿಗೆ ಗುಂಡೇಟು ಬಿದ್ದಿದೆ. ಆರೋಪಿ ಸಂತೋಷನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಾವು. ಭಾಳ ಸಂತೋಷವಾಗಿ ಹಾರ್ಕೊಂಡು ಹೋಗಿದ್ರು. ಎಷ್ಟರ ಮಟ್ಟಿಗೆ ಸಿಸ್ಟಮೆಟಿಕ್ಕಾಗಿ ಇಳಿತಾ ಇದ್ದಾರೆ ನೋಡಿ ಗೋಡೆಯಿಂದ. ಅಂದರೆ ಇದೆಲ್ಲದೂ ಕೂಡ ಚಿರಪರಿಚಿತ. ಹಗ್ಗಾಗೀಗ ಇಳಿಬಿಟ್ರ, ಅದಾದಮೇಲೆ ಒಂದು ಸ್ವಲ್ಪ ಇದೆ ಅನ್ನುವಂಥ ಸಂದರ್ಭದಲ್ಲಿ ಹಾರಿದ್ರ ನೋಡಿ. ಗೋಡೆಯಿಂದ ಹಾರ್ತಾರಲ್ಲ, ಬೀಳ್ತಾರಲ್ಲ, ಅಲ್ಲಿಂದ ಅವ್ರು ಸ್ವಲ್ಪ ಜೋರಾಗಿ ಓಡ್ತಾರೆ, ಅದಾದಮೇಲಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ಜನರನ್ನು ಹುಡುಕ್ತಾ ಇದ್ದಾರೆ. ಮಸ್ತಾನ್ ಮತ್ತು ಸಾಗರ್ ಇವರಿಬ್ಬರು ನಾಪತ್ತೆಯಾಗಿದ್ದಾರೆ. ಫೈರಿಂಗ್ ನಡೆದಂಥ ಸ್ಥಳಕ್ಕೆ ಸೋಕೋ FSL ತಂಡ ಭೇಟಿ ಕೊಟ್ಟಿದೆ. ಎಲ್ಲ ವಿವರಗಳನ್ನು ಪಡೆಯಲಾಗಿದೆ. ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೋಕೋ ಟೀಮ್ ಈ ರೀತಿ ಹಿಂಗೆ ಕಂಬಿಗಳನ್ನು ಕತ್ತರಿಸಿ ಇವರು ಓಡಿ ಹೋಗ್ತಾರೆ ಅಂತಂದರೆ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನಿದ್ದೆ ಹೊಡಿತಿರ್ಬೋದು ಯೋಚನೆ ಮಾಡಿ.
ಬನ್ನಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲಿ ಫೈರಿಂಗ್ ಆಯ್ತಲ್ಲ ಅದೇ ಸ್ಥಳದಲ್ಲೇ ಇದ್ದಾರೆ ದತ್ತಾತ್ರೇಯ. ಇದು ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂಥ ಘಟನೆ. ಈ ರೀತಿ ಸಜಾ ಖೈದಿಗಳು ಓಡೋಗ್ತಾರೆ ಅಂತ ಅದು ಕಂಬಿ ಕತ್ತರಿಸಿ ಅಷ್ಟು ದೊಡ್ಡ ಗೋಡೆಯಿಂದ ಇಳಿದು ಏನಿದೆ ಅರ್ಥ ಇದು? ಅಂತೂ ಇಂತೂ ಒಬ್ಬ ಸಿಕ್ ಬಿದ್ದಿದ್ದಾನೆ. ಹೆಂಗೆ ಕಂಡಿಡಿದ್ರು ಇವನು ಎಲ್ಲಿದ್ದಾನೆ ಏನು ಎತ್ತ ಅನ್ನುವಂಥದ್ದು ಹೆಂಗೆ ಗೊತ್ತಾಯ್ತು ಪೊಲೀಸರಿಗೆ? ರಂಗನಾಥ್, ನಿಜಕ್ಕೂ ಯಾವಾಗ ನಿನ್ನೆ 3 ಸಜಾ ಕೈದಿಗಳು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದರು, ಇಡೀ ಗೃಹ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕಿ ಆಗಿತ್ತು. ಯಾಕೆಂತಂದರೆ ಸಹಜವಾಗಿ ಅವ್ರ ಮೇಲೆ ಗಂಭೀರ ಸ್ವರೂಪವಾದಂಥ ಪ್ರಕರಣಗಳಿದ್ದು, ಪೋಕ್ಸೋ ಮತ್ತು 302 ಕೇಸ್ನಂಥ ಆರೋಪಿಗಳು, ಅದರಲ್ಲೂ 21 ವರ್ಷ ಸಜಾವನ್ನು ಅನುಭವಿಸ್ತಿರ್ತಕ್ಕಂಥ ಕೈದಿಗಳು ಈ ಏಕಾಏಕಿ ಏನು ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗ್ತಾರೆ ಅಂತಂದರೆ ಅದು ಸಾಕಷ್ಟು ಆತಂಕ ಉಂಟು ಮಾಡಿತ್ತು. ಮತ್ತು ಈ ಏನು ಇಡೀ ಕೈದಿಗಳು ಎಸ್ಕೇಪ್ ಆಗುವಂಥ ಆ ದೃಶ್ಯ CCTVಯಲ್ಲಿ ಸೆರೆ ಆಗಿತ್ತು. ಬಿಂದಾಸಾಗಿ ಅವರು ನಡೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು. ಕಳೆದ 2-3 ದಿನಗಳಿಂದ ಅವರು ಪ್ಲಾನ್ ಕೂಡ ಮಾಡಿದ್ರು ಅನ್ನೋಂಥ ಒಂದು ಮಾಹಿತಿ ಇದೆ. ಯಾಕೆಂತಂದರೆ ಅಷ್ಟೊಂದು ದಪ್ಪ ಇರತಕ್ಕಂಥ ಏನು ಬ್ಯಾರಕ್ನ ಏನು ಕಂಬಿಗಳಿದ್ದಾವೆ ಅವನ್ನ ಕತ್ತರಿಸಿದ್ದಾರೆ. ಯಾಕೆಂತಂದರೆ ಅವನ್ನ ಕತ್ತರಿಸೋಕ್ಕೆ ಸಹಜವಾಗಿ ಸಾಮಾನ್ಯ ಬ್ಲೇಡ್ಗಳಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂಥ ಕಟ್ಟರ್ಗಳನ್ನು ಅವರು ಬಳಸಿದ್ದಾರೆ. ಮತ್ತು ಕಳೆದ 2-3 ದಿನಗಳಿಂದ ಅವರು ಎಸ್ಕೇಪ್ ಆಗೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಮತ್ತು ಏನು ಸೆಂಟ್ರಲ್ ಜೈಲಿನಲ್ಲಿ ನಡೀತಾ ಇರತಕ್ಕಂಥ ಸಿವಿಲ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಏನಿದೆ ಅದು ಅವರಿಗೆ ಸಹಾಯ ಮಾಡಿದೆ. ಅಲ್ಲಿ ಬಳಸಿದಂಥ ಏಣಿಯನ್ನು ಒಳಗೆ ಇಟ್ಕೊಂಡು ಮತ್ತು ಅಲ್ಲಿ ಬಟ್ಟೆಯನ್ನು ಕಟ್ಟಿ ಅದರಿಂದ ಎಸ್ಕೇಪ್ ಆಗಿದ್ರು. ಯಾವಾಗ ಈ ಒಂದು ಘಟನೆ TV ನಲ್ಲಿ ಬಿತ್ತರವಾಯಿತು, ತಕ್ಷಣವೇ ಅಲರ್ಟ್ ಆದಂಥ ಪೊಲೀಸರು ಇಡೀ ಗೃಹ ಇಲಾಖೆಗೆ ಏನು ಅಂತಂದ್ರೆ ಒಂದು ರೀತಿಯಾದಂಥ ಮುಜುಗರ ಉಂಟು ಮಾಡಿತ್ತು. ಹೇಳಿ ಕೇಳಿ ಆ ಗೃಹ ಸಚಿವರ ತವರು ಜಿಲ್ಲೆ ಬೇರೆ. ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂಥ ಪೊಲೀಸರು ಏಕಾಏಕಿ ಆ 3 ಜನ ಕೈದಿಗಳೇನಿದ್ದಾರೆ ಅವ್ರನ್ನ ಬಂಧಿಸಲೇಬೇಕು ಅನ್ನೋಂಥ ಒಂದು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದರು. ಕೂಡಲೇ ಬೀದರ್, ಯಾದಗಿರಿ ಮತ್ತು ಕಲಬುರಗಿ ನಗರ ಪೊಲೀಸರು ಮತ್ತು ಕಲಬುರಗಿ SP ನೇತೃತ್ವದ ತಂಡಗಳು ಆ ಕಾರ್ಯಾಚರಣೆಗೆ ಇಳಿದಿದ್ವು. ತಕ್ಷಣವೇ ಏನು ಕಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಂತೋಷ್ ಅನ್ನುವಂಥ ಒಂದು ಆರೋಪಿ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಆ ತಂಡದಲ್ಲಿರ್ತಕ್ಕಂಥ ಅಂದರೆ ಪ್ರತಾಬಾದ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡಕ್ಕೆ ಮಾಹಿತಿ ಸಿಕ್ಕಿತ್ತು. ತಕ್ಷಣವೇ ಅಲರ್ಟ್ ಆದಂಥ ತಂಡ ಈ ಒಂದು ಪ್ರದೇಶ ಏನಿದೆ ಈ ಪ್ರದೇಶದಲ್ಲಿ ಆತನನ್ನು ಹೆಡೆಮುರಿ ಕಟ್ಟೋಕ್ಕೆ ಪ್ಲಾನ್ ಮಾಡಿತ್ತು. ಮತ್ತು ಇಲ್ಲಿಗೆ ಬಂದಂಥ ಟೀಮ್ ಆತನನ್ನು ಸರೆಂಡರ್ ಆಗಿ ಅನ್ನುವಂಥ ಒಂದು ಮನವಿ ಕೂಡ ಮಾಡಿತ್ತು. ಆದರೆ ಆತ ಸುತಾರಾಮ್ ಸರೆಂಡರ್ ಆಗೋಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಅಲ್ಲದೆ ಏನು ಅಂತಾರೆ ಉಲ್ಟಾ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದ. ಹೀಗಾಗಿ ಆ ಪೊಲೀಸರು ವಿಧಿ ಇಲ್ಲದೆ ಆತನ ಬಲಗಾಲಿಗೆ ಗುಂಡೇಟನ್ನು ಹೊಡೆದು ಸದ್ಯ ಆತನನ್ನು ಕೆಡ್ಡಾಕೆ ಕೆಡವಿರ್ತಕ್ಕಂಥದ್ದು ರಂಗನಾಥ್. ಯಾಕೆಂತಂದರೆ ಸಾಕಷ್ಟು ಬಿಗಿ ಭದ್ರತೆ ಇರ್ತಕ್ಕಂಥ ಜೈಲಿನಲ್ಲೇ ಕೈದಿಗಳು ಎಸ್ಕೇಪ್ ಆಗ್ತಾರಂತಂದರೆ ಅದಕ್ಕೆ ಸಾಕಷ್ಟು ಅನುಮಾನ ಹುಟ್ಟಾಕಿದ್ವು. ಯಾಕೆಂತಂದರೆ ಕಳೆದ ಹಲವು ದಿನಗಳ ಕೆಳಗೆ ಪೊಲೀಸ್ ಠಾಣೆಯಿಂದನೇ ಏನು ಪೋಕ್ಸೋ ಕೇಸ್ ಆರೋಪಿ ಎಸ್ಕೇಪ್ ಆಗಿದ್ದ. ಅದಾದ 15 ದಿನ ಕಳೆಯುವಷ್ಟರಲ್ಲಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಕೈದಿಗಳು ಎಸ್ಕೇಪ್ ಆಗ್ತಾರೆ ಅಂತಂದರೆ ಸಾಕಷ್ಟು ಅನುಮಾನ ಮೂಡಿಸಿತ್ತು. ಜೈಲು ಮತ್ತು ಜೈಲಿನ ಭದ್ರತೆ ಹೊತ್ತಂತ KSISF ಸಿಬ್ಬಂದಿ ಏನಿದ್ದಾರೆ ಅವರ ಮೇಲೆ ಸಾಕಷ್ಟು ಅನುಮಾನ ಮೂಡಿಸಿದ್ವು. ಮತ್ತು ಇಡೀ ಗೃಹ ಇಲಾಖೆ ಒಂದು ರೀತಿಯಾದಂಥ ಮುಜುಗರಕ್ಕೆ ಈಡು ಮಾಡಿತ್ತು. ಹೀಗಾಗಿ ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಸದ್ಯ 3 ಜನರಲ್ಲಿ ಒಬ್ಬನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನೊಬ್ಬರು ಆರೋಪಿಗಳು ಏನು ತಲೆ ಮರೆಸಿಕೊಂಡಿದ್ದಾರೆ ಅವರನ್ನು ಕೂಡ ಶೋಧ ಮಾಡುವಂಥ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.